ನೀವು ನಾಟಿ ಕೋಳಿನ ಸಾಕ್ಬಿಟ್ಟು ಇದರಲ್ಲಿ ಏನೋ ಫೀಡ್ಸು ಸ್ಟಾರ್ಟರ್ಗಳನ್ನ ಹಾಕಿ ಏನೋ ದುಡ್ಡು ಮಾಡ್ಬಿಡ್ತೀನಿ ಅಂದರೆ ನಮ್ಮ ಹತ್ರನೇ ದುಡ್ಡು ಮಾಡೋಕ್ಕಾಗಲ್ಲ. ನಮ್ಮ ಫ್ರೆಂಡ್ಸ್ ಆಗಲಿ ಯಾರು ಬಂದು ಮರಿ ಕೇಳಿದ್ರು ನಾನು ಯಾವತ್ತೂ ಅವ್ರ ಹತ್ರ ದುಡ್ಡು ಇಸ್ಕೊಂಡಿಲ್ಲ. ನಾನೇ 2 ಮರಿನ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ನನ್ನ ಅಣ್ಣನೂ ತಗೋತದೋ ಏನು ಅಂತ ಒಂದು ಡೌಟ್ ಇತ್ತು. ಇಲ್ಲಿ ಬಂದಮೇಲೆ ನೋಡಿದ್ರೆ ಇಲ್ಲಿ ಸಾಮ್ರಾಜ್ಯ ನಾಟಿ ಕೋಳಿ. ಆದರೆ ತಿನ್ನಕ್ಕೆ ಎಲ್ಲರಿಗೂ ಆಸೆ, ತಿನ್ನಕ್ಕೂ ಅದೃಷ್ಟ ಇರಬೇಕು. ನಮ್ಮ ಉಮೇಶ್ ಅಣ್ಣವ್ರು ತಂದಿದ್ದಾರೆ 77 kg 430 ಗ್ರಾಮ್, 520 ರೂಪಾಯಿ ರೈಟು, 37,663 ರೂಪಾಯಿ ಅಮೌಂಟ್ ಕೊಡ್ತಾ ಇದ್ದೀನಿ. ಶಂಕರ್ ನಾಟಿ ಕೋಳಿ ಡಾಬಾ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಸ್ವಾಗತ, ಮತ್ತೊಮ್ಮೆ ಸುಸ್ವಾಗತ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ದಿನದ ವಿಶೇಷ ಏನಂದರೆ ಅದ್ಭುತವಾದ ನಮ್ಮ ರೈತರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನಾಗಮಂಗಲ ತಾಲೂಕು ಅರೇಹಳ್ಳಿಯಿಂದ ಬಂದಿದ್ದಾರೆ. ಅವರ ನಾಟಿ ಕೋಳಿ ಸಾಕಾಣಿಕೆ ವೈಖರಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ ಅವರು ನಾಟಿ ಕೋಳಿ ಸಾಕಾಣಿಕೆ ಮಾಡಿದಾರಂತೆ. ಎಲ್ಲ ವೀಡಿಯೋಗಳನ್ನ ನನಗೆ ಕಳಿಸಿದ್ದಾರೆ, ನಾನು ನೋಡಿದ್ದೀನಿ, ನಿಮಗೊಂದ್ಸಾರಿ ತೋರಿಸ್ತಾ ಇದ್ದೀನಿ. ನಮಸ್ಕಾರ. ಮಂಡ್ಯ ಡಿಸ್ಟಿಕ್ ನಾಗಮಂಗಲ ತಾಲೂಕು ಕಸ್ಬಾ ಹೋಬಳಿ ಹುಲಿಕೆರೆ ಪೋಸ್ಟ್ ಅರಳಿ ಗ್ರಾಮದಲ್ಲಿ ಕೋಳಿಗಳನ್ನ ಸಾಕಣೆ ಮಾಡಿದ್ದೀನಿ. ನನಗೋಸ್ಕರ ಈ ಕೋಳಿಗಳನ್ನ ಸಾಕಿದ್ದು ಪ್ಯೂರ್ ನಾಟಿ ಕೋಳಿ ಸಾಕಬೇಕು ಅಂತ ಆಸೆ ಇತ್ತು. ನಂದು ಔಟ್ ಸೈಡಲ್ಲಿ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತೀನಿ. ಅದ್ರ ಜೊತೆಲಿ ಇದನ್ನು ನಮ್ಮನೆಗೋಸ್ಕರ ತಿನ್ನಬೇಕು ಅಂತ ಆಸೆ ತುಂಬ ಇತ್ತು. ಹೊರಗಡೆಯಿಂದ ಈ ಫಾರಮ್ ಕೋಳಿ ಆಗಲಿ ಬೈಲರ್ ಕೋಳಿ ಯಾವನ್ನೂ ತಿನ್ನಬಾರ್ದು, ನಮ್ಮದೇ ನಾಟಿ ಕೋಳಿಗಳನ್ನ ತಂದು ಸಾಕಿ ಅದರಿಂದ ಮೊಟ್ಟೆಗಳು ತಿನ್ಕೊಂಡು ಇದು ಮಾಡಬೇಕು ಅನ್ನೋ ಆಸೆ ಇತ್ತು. ಅದೇ ಥರನೇ ಸಾಕೊಂಬಂದೆ. ಸುಮಾರು ಒಂದು 2.5 ವರ್ಷದಿಂದ ಸಾಕಿದ್ದೀನಿ. ಅದೇ ಥರನೇ ಏನು ಮಾಡಿದ್ದೀನಿ, ಒಂದು 400 ಕೋಳಿ ತನಕ ಬೆಳೆಸ್ಕೊಂಡಿದ್ದೀನಿ. ಈಗ ಜಾಸ್ತಿ ಆದಾಗ ಏನು ಮಾಡ್ಕೊಂಡೆ ಅಂದರೆ, ನಾನು ಯೂಟ್ಯೂಬಲ್ಲಿ ನೋಡ್ತಾ ಶಂಕರ್ ನಾಟಿ ಕೋಳಿ ಡಾಬಾ ಅವ್ರದ್ದು ವೀಡಿಯೋಗಳು ಅವಾಗಿನ ನೋಡ್ತಾ ಇದ್ದೆ. ಅವರು ಕೊಡಬೇಕು ಅನ್ನೋ ಆಸೆ ತುಂಬ ವರ್ಷದಿಂದ ಏನೂ ಇತ್ತು. ಅದೇ ಥರನೇ ಇವಾಗ ಒಂದು ಟೈಮ್ ಬಂದೈತೆ. ನಾನು ಅವ್ರಿಗೆ ಯಾವ ಥರ ಬೆಳೆದಿದ್ದೀನಿ ಅನ್ನೋದ ತೋರಿಸ್ತೀನಿ ನಿಮ್ಗೆಲ್ಲರಿಗೂ. ಬಲಿ ಈ ಥರ ಕಾವು ಕುಣಿಸಿರೋದು ನಾವು. ಇದ್ರ ಒಳಗಡೆ ಈ ಥರ ಕ್ರೇಟ್ ಒಳಗಡೆ ಹುಲ್ಲು ಹಾಕ್ಬಿಟ್ಟು ಒಂದೂವರೆ ತಿಂಗಳು ಆಗೈತಿ. ಇದೊಂದು ಬ್ಯಾಚು, ಇದು ಒಂದು ಬ್ಯಾಚು, ಇನ್ನೊಂದು ಬ್ಯಾಚು ಇಲ್ಲಿ ಬರ್ತೈತಿ. ಇದು ಒಂದು ಬ್ಯಾಚು. ಇವೆಲ್ಲ ಜೊತೆಲಿ ಇರೋದ್ರಿಂದ ಎಲ್ಲಾನು ಕರ್ಕೊಂಡು ಆಡಾಡಿಸ್ತವೆ. ನಾಟಿ ಕೋಳಿ ಅಂದರೆ ಹೀಗೆ ನೋಡಿ, ಚಿಕ್ಕದು, ದೊಡ್ಡದು, ಸಣ್ಣದು, ಆಮೇಲೆ ಮೊಟ್ಟೆ ಇಕ್ತಾ ಇರೋದು, ಕಾವೇ ಕೂತಿರೋದು, ಎಲ್ಲ ಏಜೊಂದು ಇದೆ. ಯಾವ ರೀತಿ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ನೋಡಿದ್ರಲ್ಲ. ಈಗ ನಾಟಿ ಕೋಳಿನ ತೊಗೊಂಡು ಬಂದಿದ್ದಾರೆ. ಅವ್ರನ್ನ ಬರಮಾಡಿಕೊಂಡು ಅವರ ಮನದಾಳದ ಮಾತನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅಣ್ಣ, ತುಂಬ ಪರ್ಫೆಕ್ಟಾಗಿ ನಾಟಿ ಕೋಳಿ ತೊಗೊಂಬಂದಿದ್ದೀರಾ. ಏನಿಲ್ಲ, ನಾಟಿ ಕೋಳಿ ಅಂದರೆ ಫ್ರೀಯಾಗಿ ಬೆಳೆಸಬೇಕು. ಫ್ರೀಯಾಗಿ ಒಂದು 2 ಎಕರೆ ತೋಟದಲ್ಲಿ ಬಿಟ್ಕೊಂಬಿಟ್ರೆ ನೆಮ್ಮದಿಗೆ ಅವನ್ನ ಏನು ಅಂದರೆ ಸಾಕಬೇಕು ಅಂದರೆ ಔಟ್ಸೈಡ್ ಬಾರ್ಡ್ರು ಫಿಕ್ಸ್ ಮಾಡ್ಕೋಬೇಕು. ಮೊದಲು ಸೇಫ್ಟಿ ಮಾಡ್ಕೊಂಬಿಟ್ರೆ ಆಮೇಲೆ ಏನು ಮರಿತಾ ಇರೋದು ಫ್ರೀಯಾಗಿ ಬೆಳೆಸ್ಬೇಕು. ಯಾವುದು ಮೇವು ಹಾಕೋದು, ಮೆಡಿಸನ್ ಹಾಕೋದು, ಫೀಡ್ ಹಾಕೋದು ಅವು ಯಾವುದು ಅವಶ್ಯಕತೆ ಇಲ್ಲ. ಯಾವುದು ವ್ಯಾಕ್ಸಿನು ಬೇಡ, ಏನು ಬೇಡ. ಏನೋ ತೀರಾ ಹುಷಾರಿಲ್ಲ ಅಂದರೆ ಏನಾರು ಹಾಕೋಬೇಕು ಅಷ್ಟೇ ಮೆಡಿಸನ್ನು. ಅದು ಬಿಟ್ಟರೆ ಇನ್ನೇನು ಹಾಕೋದು ಬೇಡ. ಏನೋ ನಿಮ್ಮ ಮನೇಲಿರೋದು ಕಾಳು, ರಾಗಿ ಪಾಗಿ ಏನಾರು ಒಂದು ಸ್ವಲ್ಪ ತಂದು ಹಾಕೊಂಡು ಮೇಂಟೈನ್ ಮಾಡಿದ್ರೆ ಸಾಕು, ಇನ್ನೇನು ಬೇಡ. ನಿಮ್ಮ ತೋಟನೂ ಚೆನ್ನಾಗಿರ್ತದೆ, ಮತ್ತು ನಿಮಗೂ ತಿನ್ನೋಕೆ ಮಟ್ಟೆ ಸಿಗ್ತದೆ. ನೀವು ತಿನ್ನಿ. ರೈತರುಗಳು ಮೊದಲು ಬೆಳ್ಕೊಂಡು ನೀವು ತಿಂದು ಮಿಕ್ಕಿದ್ನ ಈ ಥರ ನಮ್ಮ ಅಣ್ಣ ಡಾಬಾ ಮಾಡೋರು ಆ ಥರದ್ದು ಏನಾರ ಮಿಕ್ಕಿದ್ರೆ ತಂದು ಅಣ್ಣವ್ರಿಗೆ ಕೊಟ್ಟರೆ ಅಣ್ಣವ್ರು ತಗೋತಾರೆ. ಎಷ್ಟಿದ್ರು ಅಣ್ಣ ತಗೊಳಕ್ಕೆ ರೆಡಿ ಐತೆ. ನಾಟಿ ಕೋಳಿನ ಸಾಕ್ಬಿಟ್ಟು ಇದರಲ್ಲಿ ಏನೋ ಫೀಡ್ಸು ಸ್ಟಾರ್ಟರ್ಗಳನ್ನ ಹಾಕಿ ಏನೋ ದುಡ್ಡು ಮಾಡ್ಬಿಡ್ತೀನಿ ಅಂದರೆ ನಮ್ಮ ಹತ್ರನೇ ದುಡ್ಡು ಮಾಡೋಕ್ಕಾಗಲ್ಲ. ಏನಿದೆ ನಿಮ್ಮ ಮನೆದ ಕಾಳು ಸೊಪ್ಪು ಹಾಕೋಬೇಕು, ತಿನ್ನಿಸ್ಬೇಕು, ನೀವು ತಿನ್ಬೇಕು. ಮೊದಲು ತಿಂದು ಆರೋಗ್ಯ ಇರಬೇಕು. ಮಿಕ್ಕಿದ್ದ ಅಣ್ಣರಂತಾರೆ ಈ ಥರ ಕೊಟ್ಕೊಂಡ್ರೆ ನಿಮ್ದು ಹೊರ್ತು ಇದನ್ನೇನಾರ ದೊಡ್ಡದಾಗೆ ಫಾರಮ್ ಮಾಡಿ ಏನೋ ಒಂದು ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿ ನಾಟಿ ಕೋಳಿನೇ ಸಾಕಿ ಮೇಂಟೈನ್ ಮಾಡ್ತೀನಿ ಅಂತಂದರೆ ಅದಂತೂ ನಾಟಿ ಕೋಳಿ ನೀವು ಸಾಕೋಕ್ಕೂ ಹೋಗಲ್ಲ. ಅದು ನಾಟಿ ಥರ ಮೇಂಟೈನ್ ಮಾಡೋಕ್ಕೂ ಹೋಗಲ್ಲ. ನಾಟಿ ಕೋಳಿ ಅಂದರೆ ಒಂದು 200-300 ಒಳಗಡೆ, ಅದು ಮರಿ ಗಿರಿ ಎಲ್ಲ ಇದ್ದರೆ 200-300. ಒಂದೇ ಸ್ಟೇಜಲ್ಲಿ ಒಂದು 500 ಮರಿ, 1000 ಮರಿ ತಂದುಬಿಟ್ಟು
ಅದನ್ನೇನೋ ಫೀಡ್ಸ್ ಸ್ಟಾರ್ಟೆಲ್ಲ ಹಾಕ್ಬಿಟ್ಟು ಮೇಂಟೈನ್ ಮಾಡ್ತೀನಿ ಅಂದರೆ ಅದು ನಾಟಿ ಕೋಳಿ ಅನ್ಸ್ಕೊಳ್ಳಲ್ಲ. ಅದು ನಾಟಿ ಕೋಳಿನೂ ಅಲ್ಲ. ಮರಿನೂ ಇರಬೇಕು, ದೊಡ್ಡವು ಇರಬೇಕು, ತೀರಾ ದೊಡ್ಡವು ಇರಬೇಕು, ಮೊಟ್ಟೆನೂ ಇರ್ತಾ ಇರಬೇಕು, ಕಾವು ಕುತ್ಕೋಬೇಕು, ಎಲ್ಲ ಥರನೂ ಇದ್ದರೆ ಅದು ನಾಟಿ ಕೋಳಿ. ಈ ಥರ ಈಗ ನಾವು ಸಾಕಿದ್ದೀವಲ್ಲ, ನಮ್ಮ ಟೋಟಲ್ ಒಂದು 300 ಕೋಳಿ ಸಾಕೊಂಡಿದ್ದೀವಿ. ಅದರಲ್ಲೆಲ್ಲ ಮರಿ ಗಿರಿ ಎಲ್ಲವೇ ಮಿಕ್ಕಿ ನಾವು ದಿನ ವಾರ ತಿಂತಾ ಇರ್ತೀವಿ. ಹೊರಗಡೆ ನಾವು ಯಾವುದೂ ಕೋಳಿಗಳು ಯೂಸ್ ಮಾಡಲ್ಲ. ಏನಿರು ನಾಟಿ ಕೋಳಿನೇ ತಿನ್ನೋದು. ನಾಟಿ ಮೊಟ್ಟೆ ನಮ್ಗೆ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ನಾಟಿ ಕೋಳಿ ಇರಬೇಕು. ನಾಟಿ ಕೋಳಿ ನಾಟಿ ಮೊಟ್ಟೆ ತಿಂದರೆ ಸಾಕು. ನಿಮ್ಮ ತೋಟನೂ ಚೆನ್ನಾಗಿರ್ತದೆ, ನೀವು ಚೆನ್ನಾಗಿರ್ತೀರ. ತೋಟದಲ್ಲಿ ಕಳೆ ಗಿಳೆ ಏನು ಕೀಳೋ ಅವಶ್ಯಕತೆ ಇಲ್ಲ. ಎಲ್ಲ ಕಿತ್ಕೊತವೆ, ಹುಳ ಹಾಕ್ತೆ ಎಲ್ಲ ತಿನ್ಕೊತವೆ. ನಿಮ್ಮ ಹೊಲನೂ ಚೆನ್ನಾಗಿರ್ತದೆ, ನೀವು ಚೆನ್ನಾಗಿರ್ತೀರ. ಸಾಕಿ ಯಾರೇ ಮಾಡಿದ್ರು ಮಾಡಿ. ರೈತರುಗಳೆಲ್ಲರೂ ಎಲ್ಲರ ಮನೇಲೂ 10 ಕೋಳಿ ಮಡಿಕೊಂಡ್ರೆ ಬೆಸ್ಟು ಅನ್ಕೋತೀನಿ. 10ರಿಂದನೇ ಸಾಕು. 100-200 ಆಯ್ತದೆ. ಎಲ್ಲೂ ಹೊರಗಡೆಯಿಂದ ಮರಿ ತರಬೇಡಿ, ಸಾಕ್ಲುಬೇಡಿ. ನಿಮ್ಮ ಕೋಳಿಯಿಂದ 2-3ರಿಂದ ಸಾಕಿ ಒಂದು 100-200 ಮಾಡ್ಕೊಂಡ್ರೆ ಅದು ಬೆಸ್ಟು. ಹೊರಗಡೆಯಿಂದ 100 ಕೋಳಿ 500 ಕೋಳಿ ಎಲ್ಲ ವೀಡಿಯೋಗಳು ನೋಡ್ತಾ ಇರ್ತೀನಿ. ಒಂದು 2,000 ಮರಿ ತಂದುಬಿಡೋದು, 1,000 ಮರಿ ತಂದುಬಿಡೋದು, ಅಲ್ಲಿ 50 ರೂಪಾಯಿ ಕೊಡ್ತಾರಂತೆ, ಇಲ್ಲ 50 ರೂಪಾಯಿ. ಅವೆಲ್ಲ ತಂದರೆ ಅದು ನಾಟಿ ಕೋಳಿ ಅನ್ಕೊಳ್ಳಲ್ಲ. ಅದನ್ನು ಕುಯ್ಕೊಂಡು ತಿಂದರೂ ನಿಮಗೆ ಅದು ಒಳ್ಳೆ ಟೇಸ್ಟು ಬರೋಲ್ಲ. ಏನಿರು ಈ ಥರ ನಾಟಿ ಕೋಳಿನ ಕುಯ್ದರೆ ಅದನ್ನು ಸಾಂಬಾರು ಮಾಡಿದ್ರೆ ಅದು ಒಂದ್ಸಲ ತಿಂದರೆ ನಿಮ್ಗೆ ಹಂಗೆ ನೆನ್ಪುಳ್ಕೋಬೇಕು. ಆ ಥರ ಇರಬೇಕು. ಒಂದ್ಸಲ ನಾಟಿ ಕೋಳಿಗಳನ್ನ ಪ್ಯೂರಾಗಿ ಸಾಕಿರೋದು ಒಂದ್ಸಲ ಕಟ್ ಮಾಡ್ಕೊಂಡು ತಿನ್ನಿ. ಬೇರೆ ಫಾರಮಲ್ಲಿ ಸಾಕಿರೋದು ಅದನ್ನು ತಿಂದು ನೋಡಿ. ನಾಟಿ ಕೋಳಿ ಬೆಸ್ಟು ಇಲ್ಲ ಅದು ಬೆಸ್ಟು ಅನ್ನೋದು ನಿಮ್ಗೆ ಅರ್ಥ ಆಯ್ತದೆ. ನಮ್ಮ ರೈತರು ನಾಟಿ ಕೋಳಿ ಒರಿಜಿನಲ್ ರೀತಿಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಈ ರೀತಿ ತೊಗೊಂಡು ಬಂದಿದ್ದಾರೆ. ಕಾರ್ ಒಳಗಡೆ ಹಾಕ್ಕೊಂಡು. ಜಾಲರಿ 2 ಇದೆ. ಜಾಲರಿ ಸಿಕ್ಕಿಲ್ಲ ಅನಿಸುತ್ತೆ, ಹಾಗಾಗಿ ಜಾಲರಿ ಮೇಲೆ ಹಾಕ್ಕೊಂಡು ಚಿಲ್ಲೆಲ್ಲಿ ಹಾಕೊಂಡು ಬಂದಿದ್ದಾರೆ. ನಾಟಿ ಕೋಳಿ ಮೊಟ್ಟೆ ಇಡ್ಬೇಕು, ಮೊಟ್ಟೆ ಇಟ್ಟು ಮರಿ ಮಾಡ್ಬೇಕು. 2 ತಿಂಗಳು ಮರಿಗಳ ಜೊತೆಲಿಟ್ಕೊಂಡು ಪೋಷಣೆ ಮಾಡಬೇಕು. ಸೂಪರ್ ಕೋಳಿ ಅದು ನಾಟಿ ಕೋಳಿ. ಸೂಪರ್ ಕೋಳಿ ನಮ್ಮ ನಾಟಿ ಕೋಳಿ. ಶಂಕರ್ ನಾಟಿ ಕೋಳಿ ಡಾಬಾ, ಶಂಕರ್ ನಾಟಿ ಕೋಳಿ ಡಾಬಾ, ಶಂಕರ್ ನಾಟಿ ಕೋಳಿ ಡಾಬಾ, ಶಂಕರ್ ನಾಟಿ ಕೋಳಿ ಡಾಬಾ. ಸ್ನೇಹಿತರೆ, ನಮ್ಮ ಹೋಟ್ಲಲ್ಲಿ ಆಲ್ರೆಡಿ ಕೋಳಿ ಇದೆ. ಇನ್ನೂ 3 ದಿನಕ್ಕೆ ಕೋಳಿ ಆಗುತ್ತೆ. ಇನ್ನೂ 3 ದಿನ ಮುಂದೆನೇ ಕೋಳಿ ತೊಗೋತೀವಿ, ನಾವು ಸ್ಟಾಕ್ ಮಾಡ್ಕೋತೀವಿ. ಅದು ತೂಕಾಗ ಹೋಗು. ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ, ರಾಮನಗರ. ಹೇಳೋದಡಿ ಒಂದೊಂದು ಸಾರಿ ಫುಲ್ಲು ಖಾಲಿಯಾಗಿರುತ್ತೆ ಜಾಲರಿ. ತುಂಬ ವಿಡಿಯೋಗಳಲ್ಲಿ ತೋರಿಸಿರ್ತೀನಿ. ಇನ್ನೂ ಇಷ್ಟು ಕೋಳಿ ಇದೆ. ನಮ್ಮ ರೈತರು ಯಾವಾಗಲೇ ಫೋನ್ ಮಾಡಲಿ, ನಮ್ಮ ಹತ್ರ ಕೋಳಿ ಇದೆ ಅಂದರೆ ಬೇಡ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ನಾನು ತರಿಸ್ಕೋತೀನಿ, ಸ್ಟಾಕ್ ಮಾಡ್ಕೋತೀವಿ. ಸ್ನೇಹಿತರೆ, ಈ ದಿನದ ವಿಶೇಷ ಏನಂದರೆ ನಾಗಮಂಗಲಿಂದ ಕೋಳಿ ಬಂದಿದೆ. ಒರಿಜಿನಲ್ ನಾಟಿ ಕೋಳಿ ನಮ್ಮ ಹೋಟ್ಲಿಗೆ ಎಷ್ಟಿದ್ರೂ ಸಾಲಲ್ಲ. ಆದರೆ ನನ್ನದೊಂದು ಉದ್ದೇಶ ಏನಂದರೆ, ನಮ್ಮ ಅಕ್ಕಪಕ್ಕ ಜನಗಳಿಗೆ ನಾಟಿ ಕೋಳಿ ಸಾಕೋಕ್ಕೆ ಇಷ್ಟ ಇರೋರಿಗೆ ನಾಟಿ ಕೋಳಿ ಬಿತ್ತನೆ ಕೊಡ್ತೀನಿ. ಹಾಗಾಗಿ ಇವ್ರ ಹೆಸರು ಕುಮಾರ್ ಅಂತ, ನಮ್ಮ ಸ್ನೇಹಿತರು. ಇವ್ರ ಬಗ್ಗೆ ಹೇಳೋಕ್ಕೆ ತುಂಬ ಇದೆ. ಯಾಕೆಂದರೆ ನಮ್ಮ ಏರಿಯಾದಲ್ಲಿ ದೊರ್ಸಮಣ್ಣ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರೋದು. ಅವ್ರ ಮಗ ಇವರು. ಅವ್ರ ಉದ್ದೇಶ ಏನಂದರೆ, ದೊರ್ಸಮಣ್ಣವ್ರದ್ದು ನ್ಯಾಚುರಾಗಿ ಬೆಳೆದಿರೋಂಥ ನಾನ್ ವೆಜ್ನ ತಿನ್ನೋಕ್ಕೆ ಅವರು ತುಂಬ ಕುತೂಹಲ. ಹಾಗಾಗಿ ಇವರು ಒರಿಜಿನಲ್ ನಾಟಿ ಕೋಳಿ ತೊಗೊಂಡೋಗಿ ಸಾಕಾಣಿಕೆ ಮಾಡಿ ನ್ಯಾಚುರಲ್ ಆಗಿರೋ ಮೊಟ್ಟೆ, ನ್ಯಾಚುರಲ್ ನಾಟಿ ಕೋಳಿ ತಿನ್ನೋಕ್ಕೋಸ್ಕರ ತೊಗೊಂಡೋಗ್ತಾ ಇದ್ದಾರೆ. ಸಾಕಾಣಿಕೆ ಮಾಡಿ ಬೆಳವಣಿಗೆ ಮಾಡೋಕ್ಕೆ ತಿನ್ನೋಕ್ಕೋಸ್ಕರ. ಕರೆಕ್ಟ್ ಅಲ್ಲಣ್ಣ? ಹೋದ ಸಾರಿನೂ ತೊಗೊಂಡೋದ್ರು, ವೀಡಿಯೋಗೆ ಬರಲಿಲ್ಲ, ಸಂಕೋಚ ಪಟ್ಟರು. ಈ ಸಾರಿ ಬಲಂತ ಮಾಡಿ ನಾನೇ ನಿಲ್ಲಿಸಿದ್ದೀನಿ. ಇವರು ಪ್ರಿಯಾ ಅಂತ, ಕೂಟ್ಕಲವರು, ಕೂಟ್ಕಲ್ ಹತ್ರ ಹೊಸೂರು. ಹೋದ ಸಾರಿ ಸ್ವಲ್ಪ ಕೋಳಿ ತೊಗೊಂಡೋಗಿದ್ರು. ನಮ್ಮ ರೈತರಿಗೂ ಒಳ್ಳೆ ಮಾಹಿತಿ ಕೊಟ್ಟಿದ್ದರು. ಈಗಲೂ ಸ್ವಲ್ಪ ಒಂದು 5-6 ಕೋಳಿ ಕೊಡಿ ಅಂತ ಕೇಳ್ಕೊಂಡಿದ್ರು. ಬಂದಿದ್ದಾರೆ, ಕೊಟ್ಟಿದ್ದೀವಿ. ಏನಪ್ಪ, ನಿಮಗೂ ನಮ್ಮ ರಾಮನಗರ ತಾಲೂಕಲ್ಲಿ ಯಾರಿಗಾದ್ರೂ ಒರಿಜಿನಲ್ ನಾಟಿ ಕೋಳಿ ಸಾಕಬೇಕು, ನಿಮ್ಮ ಹತ್ರ ಬಿತ್ತನೆಗಿಲ್ಲ ಅಂದರೆ ನನಗೆ ಫೋನ್ ಮಾಡಿ, ನಾನು ವ್ಯವಸ್ಥೆ ಖಂಡಿತ ಮಾಡಿಕೊಡ್ತೀನಿ. ನಮ್ಮ ರೈತರು ನಾಟಿ ಕೋಳಿನ ಯಾವ ಉದ್ದೇಶಕ್ಕೋಸ್ಕರ ಸಾಕಾಣಿಕೆ ಮಾಡಬೇಕು? ಮೇಯ್ನ್ ಏನು ಅಂದರೆ ಅವ್ರ ಆರೋಗ್ಯ ಚೆನ್ನಾಗಿರಬೇಕು, ಕೆಲಸ ಮಾಡೋಕ್ಕೆ ಶಕ್ತಿ ಬೇಕು ಅಂತಂದರೆ ರೈತರು ಸಾಮಾನ್ಯವಾಗಿ ಕೆಲಸ ಮಾಡೇ ಮಾಡ್ತಾರೆ. ಅವ್ರಿಗೆ ಶಕ್ತಿ ಬೇಕು ಅಂದರೆ ನಾಟಿ ಕೋಳಿ ಇರಬೇಕು. ನಾಟಿ ಕೋಳಿ ನಾಟಿ ಮೊಟ್ಟೆ ದಿನ ತಿಂತಾಯಿದ್ರೆ ಬೇರೆ ಏನೂ ಬೇಡ ಅವ್ರಿಗೆ. ಇವ್ರನ್ನ ರೈತರಾಗ್ಬಿಟ್ಟು ಹೋಗಿ ಫಾರಮಿಂದ ಕೋಳಿ ತರೋದು ಅದಕ್ಕಿಂತ ಮೇಯ್ನಾಗಿ ಮನೆ ಒಂದು 4 ಕೋಳಿ ಮಾಡಿಕೊಂಡ್ರೆ ಅದೇ ಸಾಕು ಅವ್ರಿಗೆ. ಇನ್ನೇನು ಮನೇಲಿ ರಾಗಿ ಎಲ್ಲ ಬೆಳಿತೀವಿ, ಅದನ್ನೇ ಹಾಕೊಳ್ಳೋದು, ಅದನ್ನೇ ಸಾಕೊಂಡ್ರೆ ಫ್ರೀಯಾಗಿ ಅವ್ರ ಮೊಟ್ಟೆ ಕೋಳಿ ಎಲ್ಲ ಸಿಗ್ತದೆ. ದಯವಿಟ್ಟು ರೈತರು ಎಲ್ಲರೂ, ಎಲ್ಲರ ಮನೇಲಿ ರೈತ ಅಂದರೆ ಕೋಳಿ ಇರಬೇಕು. ಯಾರು ಕೋಳಿ ಮೊಟ್ಟೆ ಏನೇನು ತಿಂತೀರೋ ಅವರೆಲ್ಲ ಕೋಳಿ ಸಾಕೊಂಡ್ರೆ ಬೆಸ್ಟು. ಅದು ಆರೋಗ್ಯಕ್ಕೆ ಒಳ್ಳೆಯದು. ಮುಂದೆ ನಿಮ್ಗೆ ಇವಾಗೇನೋ ಫಾರಮ್ ಕೋಳಿ ತಿನ್ನೋದ್ರಿಂದ ನಿಮ್ಗೇನು ಈಗ ಅರ್ಥ ಆಯ್ತಾರಲ್ಲ, ಮುಂದೆ ಭವಿಷ್ಯದಲ್ಲಿ ಯೋಚನೆ ಮಾಡೇ ಮಾಡ್ತೀರಾ, ಮೆಡಿಸಿನ್ ಬಿಲ್ ಕಟ್ತೀರಾ. ಅದೆಲ್ಲ ಬೇಡ ಅಂತಂದರೆ ನ್ಯಾಚುರಲ್ ಕೋಳಿ ಸಾಕಿ, ನಿಮ್ಮ ಮನೆಯರೋ ಕೋಳಿ ಏನು ರಾಗಿ ಪಾಗಿ ಹಾಕೊಂಡು ಸಾಕಿದ್ರು ಸಾಕು. ಇನ್ನೇನು ಬೇಡ ಅವಕ್ಕೆ. ನೀವು ಹಸಿನ ಸಗಣಿ ಪಗಣಿ ತಿನ್ಕೊಂಡು ನೆಮ್ಮದಿಗೆ ಹತ್ಪಾಡ್ಗದು ಬೆಳ್ಕೊಂಡು ಆರಾಮಾಗಿರ್ತದೆ. ಎಲ್ಲರೂ ರೈತರುಗಳು ಎಲ್ಲರ ಮನೇಲೂ ಕೋಳಿ ಸಾಕಿ ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ನಮ್ಮೂರಲ್ಲಿ ಯಾರೇ ಆಗಲಿ
ಇಲ್ಲ ನಮ್ಮ ಫ್ರೆಂಡ್ಸ್ ಆಗಲಿ ಯಾರು ಬಂದು ಮರಿ ಕೇಳಿದ್ರು ನಾನು ಯಾವತ್ತೂ ಅವ್ರ ಹತ್ರ ದುಡ್ಡು ಇಸ್ಕೊಂಡಿಲ್ಲ. ನಾನೇ 2 ಮರಿನ ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಯಾಕೆಂದರೆ ನಾಟಿ ಕೋಳಿ ಬೆಳೀಲಿ ಅನ್ನೋದು ನಂದು ಒಂಥರ ಖುಷಿ. ಎಲ್ಲರ ಮನೆ ನಾಟಿ ಕೋಳಿ ಸಾಕಿ ಅನ್ನೋದು ನನ್ನ ಆಸೆ ಅಷ್ಟೇ. ನಮ್ಮ ಅಣ್ಣವ್ರ ಡಾಬ್ದಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ನಾವು ಊರಿಂದ ಕೋಳಿ ತರಬೇಕಾದ್ರೆ ಒಂದು ಅನುಮಾನದಲ್ಲಿ ತಗೊಂಬಂದೆ. ಒಂದು ಮಿಕ್ಕಿದ್ದು ಇನ್ನೂ ಒಂದು 30 ಕೋಳಿ ತಪ್ಪಿಸ್ಕೊಂಡಾಯ್ತು. ಅವನ್ನೆಲ್ಲ ಇಟ್ಕೊಂಬರೋಣ ಅಂತ ಒಂದು ದೊಡ್ಡ ಆಸೆನೇ ಆಗೋಯ್ತು. ಈ ಥರ ಎಲ್ಲ ತರಬೇಕು, ಇಲ್ಲಿ ಕೊಡಬೇಕು. ನಾನು ಅಣ್ಣನೂ ತಗತ್ತದೋ ಏನು ಅಂತ ಒಂದು ಡೌಟ್ ಇತ್ತು. ಇಲ್ಲಿ ಬಂದಮೇಲೆ ನೋಡಿದ್ರೆ ಇಲ್ಲಿ ಸಾಮ್ರಾಜ್ಯ. ಅಣ್ಣನ ಕೋಳಿ ನಮ್ಗೆ ಇವ್ರು ಅಣ್ಣವ್ರಿಗೆ ಎಷ್ಟು ಕೋಳಿ ತಂದರೂ ಸಾಲೋದಿಲ್ಲ ಅನ್ಕೋತೀನಿ. ಬೆಳಗ್ಗೆ ಬಂದೆಡ್ಗೆ ಕೋಳಿ ಕಟ್ ಮಾಡ್ತಾಯಿದ್ರು. ಅವರೇ ಕೈಯಿಂದ ಕೋಳಿ ಕಟ್ ಮಾಡಿ ಇಲ್ಲೇ ಸಾಂಬಾರೆಲ್ಲ ರೆಡಿ ಮಾಡಿದ್ರು. ನಮಗೂ ಊಟ ಕೊಟ್ಟರು, ಮುದ್ದೆ ಎಲ್ಲ ಮಾಡಿದ್ರು. ನಾವು ಒಂದು ಸ್ವಲ್ಪ ಮೂಳೆಗೆಲ್ಲ ಕಡ್ದು ನೋಡ್ದು. ಒಳ್ಳೆ ಟೇಸ್ಟು ನೋಡಿ. ಏನು ಕಡಿದ್ರು ಪುಡಿ ಅಂತೂ ಮಾಡೋಕ್ಕಾಗಲ್ಲ. ಅಣ್ಣ ಹೇಳಿದ ಮತ್ತೆ ಸತ್ಯ. ಕಡಿದ್ರು ಅಷ್ಟೇ, ಯಾವುದೇ ಕಾರಣಕ್ಕೂ ಪುಡಿ ಮಾಡೋಕ್ಕಲ್ಲ. ಪೀಸ್ ಬಿದ್ರಾದಂಗೆ ಆಯ್ತದೆ ಹೊರತು ಯಾವುದೇ ಕಾರಣಕ್ಕೂ ಫುಲ್ಲು ರೋಲ್ ಮಾಡೋಕ್ಕಂತೂ ಆಗಲ್ಲ. ಅಣ್ಣ ವೀಡಿಯೋದಲ್ಲಿ ಎಲ್ಲ ವೀಡಿಯೋದಲ್ಲಿ ಹೇಳ್ತಾಯಿದ್ರು, ನಾನು ನಂಬ್ತಿದ್ದಿಲ್ಲ. ಇವತ್ತು ಬಂದು ರಿಯಲಾಗಿ ಇವ್ರ ಹೋಟ್ಲಲ್ಲೇ ತಿಂದು ಅಣ್ಣರು ಊಟ ಕೊಟ್ಟವ್ರೆ. ಊಟ ಮಾಡಿ ನಮ್ಮ ಕೋಳಿಯನ್ನು ಕೊಟ್ಟು ನೋಡ್ತಾಯಿದ್ರು ರಿಯಾಲಿಟಿ. ಅಣ್ಣ ಹೇಳ್ದಂಗೆ ರಿಯಾಲಿಟಿ ಅಂದರೆ ಶಂಕರ್ ನಾಟಿ ಕೋಳಿ ಡಾಬಾ ಅಂದರೆ ರಿಯಾಲಿಟಿ ಅನ್ನೋದು 100% ಸತ್ಯ, 100ಕ್ಕೆ 100 ಸತ್ಯನೇ. ಸ್ನೇಹಿತರೆ, ನಾಟಿ ಕೋಳಿ ಆದರೆ ತಿನ್ನಕ್ಕೆ ಎಲ್ಲರಿಗೂ ಆಸೆ, ತಿನ್ನೋಕ್ಕೂ ಅದೃಷ್ಟ ಇರಬೇಕು. ಯಾಕೆ ಅಂದರೆ ಇಂಥ ಒರಿಜಿನಲ್ ನಾಟಿ ಕೋಳಿನ ಎಲ್ಲ ಡಿಸ್ಟಿಕ್ಕಿಂದ ನಮ್ಮ ಹೋಟ್ಲಿಗೆ ತಂದು ಸೌದೆ ಒಲೆಯಲ್ಲೇ ಬಾಯ್ಲ್ ಮಾಡಿ ಕ್ರ್ಯಾಕರ್ ಕೊಡ್ತೀವಿ. ತುಂಬ ಜನ ಇಷ್ಟಪಟ್ಟು ನಮ್ಮ ಹೋಟ್ಲಲ್ಲಿ ತಿಂತಾರೆ. ನನಗೂ ಖುಷಿ, ಅವ್ರಿಗೂ ಖುಷಿ. ಎಷ್ಟೋ ಜನ ಗೊಂದಲ ಇಟ್ಕೊಂಡು ಮಾತಾಡ್ತಾರೆ. ಅವ್ರಿಗೆಲ್ಲ ಪರದೆ ಎಳಿಬೇಕಾದ್ರೆ ನಮ್ಮ ಹೋಟ್ಲಲ್ಲಿ ಬಂದು ತಿನ್ನಬೇಕು, ರುಚಿ ನೋಡಬೇಕು. ಎಲ್ಲದಕ್ಕಿಂತ ಮೇನಾಗಿ ಮೂಳೆ ಕಡ್ದು ನೋಡಬೇಕು. ಹೇಗೆ ಅಂತೀರಾ? ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಮೂಳೆ ಬಗ್ಗೆ. ಆದರೆ ಈ ವಿಡಿಯೋದಲ್ಲಿ ಹೇಳಲೇಬೇಕು. ನೀವು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ. ಯಾಕೆಂದರೆ ಒಂದು ವಿಡಿಯೋದಲ್ಲಿ 10 ಜನ ತಿಳ್ಕೊಂಡ್ರೆ ಒಳ್ಳೆಯದಾಗುತ್ತೆ, ಒರಿಜಿನಾಲಿಟಿಗೆ ಬೆಲೆ ಇರುತ್ತೆ ಅನ್ನೋ ಕಾನ್ಸೆಪ್ಟ್ಗೋಸ್ಕರ ಹೇಳ್ತೀನಿ. ಕೇಳಿಸ್ಕೊಳ್ಳಿ. ಎಳೆ ನಾಟಿ ಕೋಳಿ ಮೂಳೆ ಯಾವುದೇ ಪೀಸ್ ಆಗಲಿ, ತೊಡೆ ಪೀಸ್ ಆಗಲಿ, ರೆಕ್ಕೆ ಪೀಸ್ ಆಗಲಿ ಕಚ್ಚಿದ್ರೆ ಪಚ್ಚಿ ಆಗುತ್ತೆ. ಯಾವುದೇ ಮೂಳೆ ಆಗಲಿ ದಾವಡೆಗೆ ಹಾಕೊಂಡು ರೋಲ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಬಲ್ತಿರೋಂಥ ಕೋಳಿ ಮೂಳೆ ಒಂತಾವು ಕಡಿದ್ರೆ ಡೈರೆಕ್ಟ್ ಕ್ರಾಕ್ ಬಿಡುತ್ತೆ. ಯಾವುದೇ ಮೂಳೆ ಆಗಲಿ ರೋಲ್ ಮಾಡೋಕ್ಕಾಗಲ್ಲ. ಜಾಸ್ತಿ ಬಲ್ತಿರೋವಂಥ ಕೋಳಿ ಮೂಳೆ ಯಾವುದೇ ಕಾರಣಕ್ಕೂ ಕಡಿಯೋಕ್ಕಾಗಲ್ಲ, ಆಗೋದೇ ಇಲ್ಲ. ಆದರೆ ತುಂಬ ಜನ ನೀವು ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಾ. ಎಲ್ಲ ಕಡೆ ನಾಟಿ ಕೋಳಿ ಅಂತ ಭಾವನೆ ತಪ್ಪು. ನೀವು ಹೆಂಗಪ್ಪ ಕಂಡುಹಿಡಿಬೇಕಂದ್ರೆ ಮೂಳೆ ಕಡಿದ್ರೆ ಪುಡಿ ಆದರೆ, ಟೋಟಲ್ ಮೂಳೆ ರೋಲ್ ಆದರೆ ಪಕ್ಕಾ ಲೇಯರ್ ಕೋಳಿ ಆಗಿರುತ್ತೆ. ದಯವಿಟ್ಟು ಮೋಸ ಹೋಗಬೇಡಿ. ಮೋಸ ಮಾಡೋರಿಗೆ ಎಲ್ಪ್ ಮಾಡಬೇಡಿ. ಹಾಗಿದ್ದಾಗ ನಮ್ಮ ರೈತರಿಗೆ ನಾಟಿ ಕೋಳಿ ಸಾಕೋಕ್ಕೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಎಲ್ಲರೂ ನಾಟಿ ಕೋಳಿ ಬಗ್ಗೆ ಅರ್ಥ ಮಾಡಿಕೊಂಡ್ರೆ ರೈತರು ನಾಟಿ ಕೋಳಿನ ಜಾಸ್ತಿ ಸಾಕಾಣಿಕೆ ಮಾಡ್ತಾರೆ ಅಂತ ನನ್ನ ಆಸೆ. ಸ್ನೇಹಿತರೆ, ನಮ್ಮ ಉಮೇಶ್ ಅಣ್ಣವರು ಒರಿಜಿನಲ್ ನಾಟಿ ಕೋಳಿನ ಸಾಕಾಣಿಕೆ ಮಾಡಿ ನಮ್ಮ ಹೋಟ್ಲಿಗೆ ತಂದುಕೊಟ್ಟಿದ್ದಾರೆ. ತುಂಬ ಧನ್ಯವಾದ. ಅದೇ ರೀತಿ ಅವರೊಂದು ವಿಚಾರ ಹೇಳಿದ್ರು, ನಾಟಿ ಕೋಳಿ ಸಾಕಾಣಿಕೆ ಮಾಡೋರಿಗೆ, ನಮ್ಮೂರವ್ರಿಗೆ, ನಮ್ಮ ಫ್ರೆಂಡ್ಸ್ ಆಗ್ಬೋದು, ಯಾರೇ ಆಗ್ಬೋದು, ಇಂಟ್ರೆಸ್ಟ್ ಇರೋರಿಗೆ 2 ಪಿಳ್ಳೆನ ಫ್ರೀಯಾಗಿ ಕೊಡ್ತೀನಿ ಅಂತ ತುಂಬ ನನಗೆ ಹೃದಯಕ್ಕೆ ನಾಟ್ಕೋತ ವಿಚಾರ. ತುಂಬ ಖುಷಿ. ಯಾಕೆಂದರೆ ನಾಟಿ ಕೋಳಿ ಸಾಕಾಣಿಕೆ ಮಾಡೋರಿಗೆ ಪ್ರತಿಯೊಬ್ಬರು ಎಲ್ಪ್ ಮಾಡಬೇಕು, ಇನ್ನೂ ತಳಿ ಉಳಿಸ್ಬೇಕು ಅನ್ನೋ ನನ್ನ ಉದ್ದೇಶ. ನಮ್ಮ ರೈತರಲ್ಲಿ ಮತ್ತು ಇನ್ನೊಂದು ವಿನಂತಿ ಏನಂದರೆ, ಒರಿಜಿನಲ್ ನಾಟಿ ಕೋಳಿ ಸಾಕಾಣಿಕೆ ಮಾಡಿ. ನೀವೆಷ್ಟೇ ಸಾಕಾಣಿಕೆ ಮಾಡಿದರೂ ಮಾರಾಟ ಚಿಂತೆ ಮಾತ್ರ ಬೇಡ, ನಾನು ತಗೋತೀನಿ. ಈ ದಿನ ನಾನು ಪ್ರೆಸೆಂಟ್ 520 ರೂಪಾಯಿ ರೈಟ್ ಕೊಡ್ತಾಯಿದ್ದೀನಿ. ನಮ್ಮ ಉಮೇಶ್ ಅಣ್ಣವ್ರು ತಂದಿದ್ದಾರೆ 77 kg 430 ಗ್ರಾಮ್, 520 ರೂಪಾಯಿ ರೈಟು, 37,663 ರೂಪಾಯಿ ಅಮೌಂಟ್ ಕೊಡ್ತಾಯಿದ್ದೀನಿ. ಹಾಗಾಗಿ ನಮ್ಮ ಉಮೇಶ್ ಅಣ್ಣವ್ರಿಗೆ ನಮ್ಮ ಕುಮಾರಣ್ಣವ್ರ ಕಡೆಯಿಂದ ಒಂದು ಸನ್ಮಾನ ಮಾಡಿಸ್ತಾಯಿದ್ದೀವಿ. ಒಂದು ಹಾಕೋಣ ಹಾರ. ಅಣ್ಣ ತಗೊಳ್ಳಿ ನಿಮ್ಮ ಅಮೌಂಟು. ಮತ್ತೊಂದು ವಿಚಾರ, ನಮ್ಮದು 2 ಹೋಟ್ಲಿದೆ. ರಾಮನಗರದಲ್ಲಿ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ, ಬೆಂಗಳೂರು ಒನಗನಟ್ಟಿ ತಾವರೆಕೆರೆ ಹತ್ರ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್, ಅದು 2ನೇ ಬ್ರಾಂಚು. ಹಾಗಾಗಿ 2 ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲೊಕೇಶನ್ ಹಾಕಿರ್ತೀನಿ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ರಾಮನಗರ ನಮ್ಮ ಹೋಟ್ಲಿಗೆ ಬರಬೇಕಾದ್ರೆ ಎಷ್ಟೋ ಜನಕ್ಕೆ ಸ್ವಲ್ಪ ಗೊಂದಲ. ಯಾಕೆಂದರೆ ಹಳೆ ಕಸ್ಟಮರ್ಗಳಿಗೆ ಹೊಸ ರೋಡ್ ಆಗಿರೋದ್ರಿಂದ ಶಂಕರ್ ನಾಟಿ ಕೋಳಿ ಡಾಬಾದಲ್ಲೇ ಊಟ ಮಾಡಬೇಕು ಅಂತ ಬರ್ತಾ ಇರ್ತಾರೆ. ರೋಡ್ ಕನ್ಫ್ಯೂಸ್ ಅಂದರೆ ಯಾವ ರೀತಿ ಅಂದರೆ, ಮೈಸೂರಿಂದ ಬರಬೇಕಾದ್ರೆ ಲೊಕೇಶನ್ ಹಾಕ್ಕೊಂಡ್ರು ಪ್ರಾಬ್ಲಮ್ ಆಗುತ್ತೆ. 5 ಕಿಲೋಮೀಟ್ರ್ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡು ಬರಬೇಕಾಗುತ್ತೆ. ಹಾಗಾಗಿ ನೀವು ಮಾಡಬೇಕಾಗಿರೋದು ಒಂದೇ, ಸೀದಾ ಚನ್ನಪಟ್ಟಣಕ್ಕೆ ಲೊಕೇಶನ್ ಹಾಕಬೇಕು. ಮೈಸೂರಿಂದ ಬರಬೇಕಾದ್ರೆ ಚನ್ನಪಟ್ಟಣಕ್ಕೆ ಬಂದು ನಮ್ಮ ಹೋಟ್ಲಿಗೆ ಲೊಕೇಶನ್ ಹಾಕೊಂಡ್ರೆ ಈಜಿ ಆಗುತ್ತೆ. ಬೆಂಗಳೂರಿಂದ ಬರಬೇಕಾದ್ರೆ ರಾಮನಗರ 8 ಕಿಲೋಮೀಟ್ರ್ ಅಂತ ಹಾರೋ ಮಾರ್ಕ್ ತೋರಿಸಿರ್ತಾರೆ, ಅಲ್ಲಿಂದ ಲೊಕೇಶನ್ ಹಾಕೊಂಡ್ಬಂದ್ರೆ ಈಜಿ ಆಗುತ್ತೆ. ಯಾರು ನಿರಾಸೆ ಪಡ್ಕೋಬೇಡಿ. ಒರಿಜಿನಲ್ ನಾಟಿ ಕೋಳಿ ತಿನ್ನಬೇಕಂದ್ರೆ ಬನ್ನಿ, ಟೇಸ್ಟ್ ನೋಡಿ, ಮೂಳೆ ಕಡ್ದು ನೋಡಿ, ನನ್ನ ಹತ್ರ ಮಾತಾಡಿ. ತಪ್ಪಿದರೆ
ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ನಮ್ಮ ರೈತ ಬಾಂಧವರಿಗೆ, ಭೋಜನ ಪ್ರಿಯರಿಗೆ ತಲುಪುವ ತನಕ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ.